ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ಕೆರೆ ಸುತ್ತೋಣ, ವಾಕಿಂಗ್ ಮಾಡೋಣ, ಪಾರ್ಕ್ ವಾಕಿಂಗ್ ಮಾಡೋಣ. ಬನ್ನಿ. ಏನೋ ಬೇಗ ನೋಡಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ಡೌನ್ ನೋಡ್ಕೊಂಡು ಇಲ್ಲೇ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಸಿಗರೇಟ್ ಎತ್ಕೊಂಡು 7:30 ಬಂದ್ರೆ 9 ಗಂಟೆಗೆ ಹೋಗ್ತಾನೆ ಇಲ್ಲಿಂದ. ಲವರ್ ಬೈ ರೆಡ್ಡಿ ಕೆರೆ ಸುತ್ತೋಣ ಅಂತ ಹೋದ್ರೆ ರೆಡ್ಡಿ ಲವ್ ಸ್ಟೋರಿ ಅಂತೆ. ಅಲ್ಲೋಡ್ರಲ್ಲಿ ಕಿಟಕಿ ಕಾಣಿಸ್ತೈತಾ? ಆ ಕಿಟಕಿನೇ ಅಂತೆ ಅವ್ನ ಗರ್ಲ್ ಫ್ರೆಂಡ್ ಬರೋದು. ಜಾನು ಜಾನು ಡೂ ಯು ಲವ್ ಮೀ ರೆಡ್ಡಿ, ಇವನ್ ಗರ್ಲ್ ಫ್ರೆಂಡು. ಹಾ, ಏನು ಅವನ ಹೆಸರು? ಫ್ರೆಂಡ್ಸ್, ಇವತ್ತು ಕೆರೆನ ವಾಕಿಂಗ್ ಮಾಡ್ತಾ ಇದ್ದೀನಿ. ಏನು ಕಾರಣ ಅಂದರೆ ಕಂಟೆಂಟ್ ಅಲ್ಲ ಮುಖ್ಯ, ಇವತ್ತು ಟಾಪಿಕ್ ಮುಖ್ಯ. ಇವತ್ತಿನ ಟಾಪಿಕ್ ಬಂದು ಆರೋಗ್ಯ. ಆರೋಗ್ಯವೇ ನಮ್ಮ ಭಾಗ್ಯ. ಜಗತ್ತಲ್ಲಿ ಕೋಟಿ 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 ದುಡ್ಡಿದ್ರು ಆರೋಗ್ಯ ಮುಖ್ಯ. ನೋಡಿ, ಹಂಗೆ ಓಡೋದು, ಹಿಂಗೆ ನಡ್ಕೊಂಡು ಹೋಗೋದು ಎಲ್ಲ ಎಂತಕ್ಕಾಗಿ? ಆರೋಗ್ಯಕ್ಕೋಸ್ಕರ. ನೋಡ್ರಿ ಹೆಂಗೆ ಅಂದರೆ ಫ್ರೆಂಡ್ಸ್, ನಮ್ಮ ಚುಂಚುಕಟ್ಟ ಕೆರೆನ ಮಾತ್ರ ಸೂಪರಾಗಿ ರೆಡಿ ಮಾಡಿದ್ದಾರೆ. ಲೈಟು ಎಲ್ಲ. ಬೇರೆ ನಿಮ್ಮೇರಿಯಾ ಪಾರ್ಕ್ಗಳಲ್ಲೂ ಹಿಂಗೇನೆ ರೆಡಿ ಮಾಡವ್ರಾ? ಹಾಂ, ನಿಮ್ಮೇರಿಯಾ ಪಾರ್ಕ್ಗಳಲ್ಲೂ ಮೊದಲು ಕೆರೆ ಇತ್ತು ಫ್ರೆಂಡ್ಸ್, ಈಗ ಕೆರೆ ಪಾರ್ಕ್ ಆಗಿದೆ. ಮುಂದಕ್ಕೆ ಏನೇನಾಗುತ್ತೋ ನೋಡೋಣ ಬನ್ನಿ. ನೋಡ್ರಿ, ಸೂರಜ್ ನಾಕ್ಕೊಂಡು ಹೊಡಿತಾ ಇದ್ದೀನಿ ಪಾರ್ಕಿಂಗು. ಅವನಿಗೆ ಸ್ವಲ್ಪ ನಾಚಿಕೆ, ಅವನು ಇಂಟ್ರೋವರ್ಟು, ನಾನು ಸೂಪರ್ ಎಕ್ಸ್ಟ್ರೋವರ್ಟು, ಗೊತ್ತಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್, ನಾವು ನಡ್ಕೊಂಡು ಹೋಗ್ತಾಯಿದ್ರೆ ತುಂಬ ಜನಗಳು ಕೆರೆ ಮೇಲೆ ಓಡ್ತಾನೆ ಇದ್ದಾರೆ. ಏನಕ್ಕೆ ಅಂದರೆ ಓಡಿದಾಗ ನಮ್ಮ ಹಾರ್ಟ್ ಬೀಟು ಜಾಸ್ತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ನೀವು ನಡೆಯೋದ್ಕಿನ್ನ ಸ್ವಲ್ಪ ಓಡಿ. ನೀವು ನನ್ನ ಕೇಳ್ಬೋದು, ಮತ್ತು ನೀನು ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಫ್ರೆಂಡ್ಸ್, ನಾನು ಸ್ಟಿಲ್ ಯೂತ್ ಫ್ರೆಂಡ್ಸ್, ಜೆನ್ಸಿ ಕಿಡ್ಸ್ ನಾವು, ಬೆಂಕಿ ಹುಡುಗರು. ಹಾಂ, ನೋಡಿ ಫ್ರೆಂಡ್ಸ್, ಇವರು ನಮ್ಮ ಆಂಟಿ ನಯನ ಅಂತ ಹೆಸರು ಇವ್ರದ್ದು. ನಯನ ಆಂಟಿ ತುಂಬ ಒಳ್ಳೆಯವರು. ಆಯ್ತಾ ಆಂಟಿ ಕಾಫಿ? ಹ್ಞೂ ಆಂಟಿ, ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ರೀ ಆಂಟಿ. ಆಂಟಿ, ನಾನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆಂಟಿ. ಒಂಚೂರು ಹಂಗೆ ಶೇರ್ ಮಾಡಿ, ನಮ್ಮ ಸೂರ್ಯನಿಗೆ ಒಂಚೂರು ಸಪೋರ್ಟ್ ಮಾಡಿ ಅಂತ ಹೇಳ್ರಿ. ಸರಿ. ನೋಡ್ರ ಫ್ರೆಂಡ್ಸ್, ನಮ್ಮ ಆಂಟಿ ಎಷ್ಟು ಒಳ್ಳೆಯವರು, ತುಂಬ ಒಳ್ಳೆಯವರು ಅವರು. ನಯನ ಆಂಟಿ ಅಂತ, ಇಲ್ಲೇ ಕೆರೆ ಪಕ್ಕದಲ್ಲೇ ಅವ್ರ ಮನೆ. ಸರಿ ಫ್ರೆಂಡ್ಸ್, ಇಲ್ಲ ನೋಡಿ ಫ್ರೆಂಡ್ಸ್, ಪಾರ್ಕು ಅಂತ ಮಾಡಿ ಆಗಲೇ ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ನಾನು ನೆನ್ನೆನೇ ಹೇಳಿಲ್ವ ಫ್ರೆಂಡ್ಸ್, ಜನ ಏನೇ ಮಾಡಿದ್ರು ತಿರ್ಗಾ ಅದನ್ನು ಕ್ಲೀನ್ ಮಾಡೋಕ್ಕೆ ಮುಂದೆ ಬರಲ್ಲ. ಗಲೀಜು ಮಾಡೋಕ್ಕೆ ಇಷ್ಟಪಡೋ ಜನರು ಅದನ್ನು ಕ್ಲೀನ್ ಮಾಡೋದ್ರಲ್ಲಿ ಇಷ್ಟಪಡಲ್ಲ, ಗೊತ್ತಾ? ಕ್ಲೀನ್ ಮಾಡೋದು ಕಲಿಬೇಕು ಫಸ್ಟ್, ಏನೇ ಆದರೂ. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಇವತ್ತಿನ ಟಾಪಿಕ್ಕು ಆರೋಗ್ಯ. ಆರೋಗ್ಯದಲ್ಲಿ ಏನಂದರೆ, ಏನು ಮಾತೇ ಬರಲ್ವ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ. ನನಗೆ ಬೇರೆ ಟೈಮಲ್ಲಿ ಎಷ್ಟು ಮಾತಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನಾನು ಮಾತೇ ನಿಲ್ಲಿಸಲ್ಲ. ಬಟ್ ನಿಮ್ಮ ಹತ್ರ ಏನಾನ ಹೇಳ್ಬೇಕು ಅಂತ ಹೋದಾಗ ನನಗೆ ಮಾತೇ ಬರಲ್ಲ. ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಏನು ನೀವೆಲ್ಲ ನನಗೆ ಹೊಸಬ್ರು ಅಂತನಾ, ಇಲ್ಲ ನಾನು ನಿಮಗೂ ಹೊಸಬಾ ಅಂತನಾ? ಗಾಡಿ ಒಂದು ಮನೆಯಿಂದ ಪಕ್ಕದ ರೋಡ್ಗೆ ಹೋಗೋಕ್ಕೂ ಗಾಡಿ ಬೆಳೆಸ್ತೀವಿ. ಸೊ ನಾವು ವಾಕಿಂಗ್ ಎಲ್ಲಿ ಮಾಡ್ತಾಯಿದ್ದೀವಿ? ಇವಾಗ ನೀವೇ ಒಂದು ಯೋಚನೆ ಮಾಡಿ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಯಾವ ಗಾಡಿ ಬಳಸುತ್ತೆ? ಯಾವ ಗಾಡಿನೂ ಬಳಸಲ್ವ ಅಲ್ಲ? ಹಂಗೆ ನಾವು ಮನುಷ್ಯರು ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂದರೆ ದುಡ್ಡುಗಿನ 10 ಪಟ್ಟು ಮುಖ್ಯ. ನಿಮ್ಮ ಹತ್ರ ಕೋಟಿ ದುಡ್ಡಿರ್ಬೋದು, ಬಟ್ ಆರೋಗ್ಯ ಇಲ್ಲ ಅಂದರೆ ಕೋಟಿ ದುಡ್ಡಿದ್ದು ವ್ಯರ್ಥ ಆಗಿಬಿಡುತ್ತೆ, ಹಾಸ್ಪಿಟಲ್ ಕಟ್ಟಬೇಕಾಗುತ್ತೆ. ಅದೇ ನಿಮ್ಮ ಹತ್ರ ಆರೋಗ್ಯ ಇತ್ತು ಅಂದರೆ ಆ ಕೋಟಿ ದುಡ್ಡನ್ನ ಮೂಟೆ ಒತ್ತಬೇಕನ್ನೋ ಸಂಪಾದನೆ ಮಾಡ್ಬೋದು. ಯೋಚನೆ ಮಾಡಿ. ಹಂಗಂತ ಆರೋಗ್ಯನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಆರೋಗ್ಯ ಅನ್ನೋದು ನೀವು ಮಾಡೋ ಡೈಲಿ ಹವ್ಯಾಸಗಳಲ್ಲಿರುತ್ತೆ, ಲೈಕ್ ಹ್ಯಾಬಿಟ್ಸಲ್ಲಿರುತ್ತೆ. ಏನೇನು ಹ್ಯಾಬಿಟ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ವಾಕಿಂಗ್ ಮಾಡೋದು ಒಂದು ಹ್ಯಾಬಿಟ್ಟು, ರನ್ನಿಂಗ್ ಮಾಡೋದು ಒಂದು ಹ್ಯಾಬಿಟ್ಟು. ಡೈಲಿ 1 ಕಿಲೋಮೀಟ್ರ್ ಮಾಡಿದ್ರು ಸಾಕಲ್ವಾ ಫ್ರೆಂಡ್ಸ್? ಅಲ್ಲೇ ಫ್ರೆಂಡ್ಸ್, ನೀವೆಲ್ಲ ನನ್ನ ಕೇಳ್ಬೋದು, ಬೆಳಗ್ಗೆಲಿ ಏನು ಮಾಡ್ತಾ ಇರ್ತೀಯ, ಇಷ್ಟೊತ್ತಲ್ಲಿ ವಾಕಿಂಗ್ ಮಾಡ್ತಾ ಇದೆಯಲ್ಲ ಕತ್ಲಲ್ಲಿ ಅಂತ. ಫ್ರೆಂಡ್ಸ್, ಬೆಳಕಲ್ಲಿ ಮಾಡ್ತೀವೋ ಕತ್ಲಲ್ಲಿ ಮಾಡ್ತೀವೋ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ವಾಕಿಂಗ್ ಮಾಡೋದು ಮುಖ್ಯ. ಮಾಡ್ತಾ ಇರಬೇಕಷ್ಟೇ.
ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ? ಅವ್ನು ನೋಡ್ರಿ ಒಂಥರ ಹೆಂಗೆ ನಾಚಿಕೆ, ಅವನ್ನೆಲ್ಲ ಹಾಕ್ಲೇಬಾರ್ದಂತೆ. ಏನು ಫ್ರೆಂಡ್ಸ್ ನೀವೇನಾನ ಮಾಡ್ಬಿಡ್ತೀರಾ? ಇಲ್ಲಾಂದ್ರೆ ಯಾರಾನ ಹುಡ್ಕೊಂಡಾಗ ಅವ್ನ ಮದುವೆಗಿದ್ವಿ ಆಗ್ಬಿಡ್ತೀರಾ ಹಂಗವನೇ ಅಂದ್ಬಿಟ್ಟು. ಫ್ರೆಂಡ್ಸ್ ನಾಚಿಕೆ ಇರಬೇಕು, ಇಷ್ಟಿರಬಾರ್ದು. ಇಲ್ಲೋಡಿ ಬಿಲ್ಡಿಂಗ್ಗಳೆಲ್ಲ ಏನಾನ ತೋರಿಸ್ಬೇಕಷ್ಟೇ ಫ್ರೆಂಡ್ಸ್ ನಿಮಗೆ. ಎಂತೆಂಥವ್ರು ವೀಡಿಯೋಗಳ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ಇನ್ನು ನನ್ನಂಥವ್ನು ನೋಡಲ್ವಾ? ನೋಡಿಲ್ಲ ಅಂದರೂ ನೋಡಿರಿ ಫ್ರೆಂಡ್ಸ್, ನಿಮ್ಮ ಫೀಡಲ್ಲಿ ಬಂದರೆ. ನಿಮ್ಮ ಫೀಡಲ್ಲಿ ನಾನು ಬರಬೇಕಂದ್ರೆ ಇನ್ನೂ ಬೇಜಾನ್ ಮಾಡಬೇಕು. ನಾನು ಮಾಡಬೇಕಾದ್ರೆ 3 ದಿನದಲ್ಲಿ 4 ದಿನದಲ್ಲಿ ಕಂಟೆಂಟ್ ಎತ್ಕೊಂಡು ಫೇಮಸ್ ಆಗಿಬಿಡ್ತೀನಿ ಅಂದ್ಕೊಂಡೆ. ಮಾಡಬೇಕಾದ್ರೆ ಗೊತ್ತಾಯಿತು 6ನೇ ದಿನದ ಕಂಟೆಂಟ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಆರೋಗ್ಯದ ಟಾಪಿಕ್ ಎತ್ಕೊಂಡು ಬಂದಿದ್ದೀನಿ ನಿಮ್ಮ ಹತ್ರಕ್ಕೆ. ಹಂಗಂತ ಡುಬಾ ಕೇಳ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನನಗೇನು ಗೊತ್ತು, ಎಷ್ಟು ತಿಳಿದಿದ್ದೀನಿ ಅಷ್ಟು ನಿಮ್ಮ ಹತ್ರ ಹೇಳ್ಬಲ್ಲೆ. ಜಾಸ್ತಿ ಎಲ್ಲ ಹೇಳೋಕ್ಕಾಗಲ್ಲ. ಲೈಕ್ ಮೈಂಡ್ ಫಕ್ಕು, ತಲೆದಿಂಗ್ ಅದೆಲ್ಲ ಮಾಡಲ್ಲ, ಗೊತ್ತಲ್ವ ನಿಮಗೆ. ಏನು ಫ್ರೆಂಡ್ಸ್, ಹಂಗೋ ಹಿಂಗೋ ವಾಕಿಂಗ್ ಮಾಡಿಕೊಂಡು ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಸೊ ಹಿಂಗೆ ನೋಡ್ತಾಯಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತೇನು ಕಂಟೆಂಟ್ ಇಲ್ಲದೆ ಇರ್ಬೋದು, ನಾಳೆನೂ ಇಲ್ಲದೆ ಇರ್ಬೋದು, ನಾಡಿದ್ದು ಇಲ್ಲದೆ ಇರ್ಬೋದು, ಬಟ್ ಎತ್ಕೊಂಡು ಬಂದೇ ಬರ್ತೀನಿ. ಅಂದರೆ ನಿಮ್ಗೆ ಹೆಂಗೆ ಹೇಳಿ ಅಂದರೆ, ಇವಾಗ ಹೊಸ ಚಾನಲ್ ಅಲ್ವಾ ಫ್ರೆಂಡ್ಸ್, ಏನೋ ಮಾನಿಟೈಸೇಷನ್ ಆಗಬೇಕಂತೆ, ಆಮೇಲೆ 1000 ಸಬ್ಸ್ಕ್ರೈಬರ್ ಆಗಬೇಕಂತೆ, 4000 ಅವರ್ಸ್ ವಾಚ್ ಅವರ್ಸ್ ಆಗಬೇಕಂತೆ. ಇದೆಲ್ಲ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೋಡ್ತಾಯಿರಿ, ಎಲ್ಲೂ ಮಿಸ್ ಆಗಲ್ಲ. ಕಂಟಿನ್ಯೂಟಿ, ಕನ್ಸಿಸ್ಟೆನ್ಸಿ ಇದ್ದೇ ಇರುತ್ತೆ. ಇಂಗ್ಲೀಷಲ್ಲಿ ಸ್ವಲ್ಪ ಬರಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿಲ್ಲ ಅಂದರೂ ನೋಡಿ, ಆವಾಗ ನನಗೂ ಒಂದು ಖುಷಿ ಸಿಗುತ್ತೆ. ನೋಡ್ತಾ ಇದ್ದಾರಲ್ಲ, ನಾನು ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಮಾಡೇ ಮಾಡ್ತೀನಿ. ಇನ್ನೇನು ಬಂದ್ಬಿಡ್ತು ಫ್ರೆಂಡ್ಸ್, ಒಂದು ರೌಂಡ್ ಆಯಿತು. ಇನ್ನೊಂದು ರೌಂಡ್ ಹೊಡಿಲ್ಲ, ಇನ್ನೊಂದು ರೌಂಡ್ ಹೊಡಿಬೋದು ಫ್ರೆಂಡ್ಸ್. ಬಟ್ 20-25 ನಿಮಿಷ ಬರೀ ನಿಮ್ಗೆ ಹಿಂಗೆ ರೌಂಡ್ ಹೊಡ್ಕೊಂಡೇ ಹೇಳ್ತಾ ಇದ್ರೆ ಇವನು ತಮ್ಮ ದೇಹಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ತಲೆನಾ ಅಂತ ನೀವು ಅಂದ್ಕೊತೀರಾ. ಸೊ ಹಂಗೆಲ್ಲ ನಾನು ಮಾಡಲ್ಲ. ಸದ್ಯಕ್ಕೆ ಇವತ್ತಿಷ್ಟು ಸಾಕು ಅಂದ್ಕೊತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೇ ಇರಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳಿ. ನಾಳೆಯಿಂದ ನಾನು ರನ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆಲಿ ಏನು ಮಾಡ್ತೀಯ ಅಂತ ಕೇಳಿದ್ರೆ ಅಲ್ವಾ, ಇವತ್ತು ಬೆಳಗ್ಗೆ 3:30 ಇಲ್ಲ 4:15 ಬಂದು ನಾನು ನಿಮ್ಗೆ ತೋರಿಸ್ತೀನಿ ನಾನು ಬೆಳಗ್ಗೆ ಹೊತ್ತು ಏನು ಮಾಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಬಾಯ್, ಸೈನಿಂಗ್ ಆಫ್, ಲವ್ ಯು, ಬಾಯ್. ನೋಡಿ ಬಂತು ಎಂಟ್ರೆನ್ಸು, ನಾವೆಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅದು ಜಾಗ ಬಂತು. ಹುಡುಗರೆಲ್ಲ ಹೊಂಟೋಗಿದ್ದಾರೆ, ಗಣೇಶನ ದೇವಸ್ಥಾನ ಬಾಕ್ಲಾಕ್ಬಿಟ್ಟಿದೆ. ಬಾಯ್ ಫ್ರೆಂಡ್ಸ್, ಬಾಯ್.